ಮನೆಯಲ್ಲಿ ತುಂಬ ಸುಲಭ ವಿಧಾನದಲ್ಲಿ ಈ ಧಾರವಾಡ ಪೇಡಾನ ಮಾಡ್ಕೊಳ್ಬಹುದು. ಕಡಿಮೆ ಸಾಮಗ್ರಿಗಳಿಂದ ಬಾಯಲ್ಲಿಟ್ಟರೆ ಕರಗುವಂತಹ ಈ ಧಾರವಾಡ ಪೇಡಾನ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಮೊದಲು ನಾವು ಬೂರಾ ಸಕ್ಕರೆಯನ್ನು ರೆಡಿ ಮಾಡ್ಕೊಳ್ಬೇಕು. ಯಾವುದಾದ್ರೂ ಒಂದು ಕಪ್ಪಿನಿಂದ ಮೆಷರ್ಮೆಂಟನ್ನು ಮಾಡ್ಕೊಳ್ಳಿ. 2 ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಳಿ. ಸಕ್ಕರೆ ಮೆಲ್ಟ್ ಆಗಬೇಕು ಅಷ್ಟೇ ನೀರನ್ನು ತಗೊಳ್ಬೇಕು. ಈಗ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋತಾ ಸಕ್ಕರೆ ಮೆಲ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಪೂರಾ ಸಕ್ಕರೆ ಅಂಗಡಿಗಳಲ್ಲಿಯೂ ಸಿಗುತ್ತೆ, ಆದರೆ ಮನೆಯಲ್ಲಿ ಕೂಡ ಸುಲಭ ವಿಧಾನದಲ್ಲಿ ಮಾಡ್ಕೊಳ್ಬಹುದು. ಯಾವುದಾದ್ರೂ ಸ್ವೀಟ್ ಮಾಡಿದಾಗ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಈ ಥರ ಈಗ ಮಿಕ್ಸ್ ಮಾಡ್ಕೋತಾ ಇರಬೇಕು. ಈಗ ಸೈಡ್ಸಿಗೆ ಸಕ್ಕರೆ ಕ್ರಿಸ್ಟಲ್ಸ್ ರೆಡಿ ಆಗುತ್ತೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಗಟ್ಟಿ ಆಗ್ತಾ ಬರುತ್ತೆ ಮತ್ತು ಬುರುಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಪಾತ್ರೆಗೆ ಅಂಟ್ಕೊಳ್ಳುತ್ತೆ, ಪಾಕ ಮತ್ತು ಉದುರುದ್ರಾಗಿ ಬರೋದಿಲ್ಲ. ಗಂಟಾದಂತಹ ಸಕ್ಕರೆ ರೆಡಿ ಆಗುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನೋಡಿ, ಈಗ ಕನ್ಸಿಸ್ಟೆನ್ಸಿ ದಪ್ಪ ಆಗ್ತಾ ಬರ್ತಾ ಇದೆ. ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಮಿಕ್ಸ್ ಮಾಡ್ಕೋತಾ ಇದ್ರೆ ಈ ಥರ ಉದ್ರುದ್ರಾಗಿ ಸಕ್ಕರೆ ಬೂರ ರೆಡಿ ಆಗುತ್ತೆ. ಏನಾದರೂ ಗಂಟಾಗ್ಬಿಟ್ಟಿದೆ ಅಂದರೆ ನೀವು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಬೋದು. ಈ ಥರ ಒಂದು ಬಟ್ಟಲ್ ಅಥವಾ ಗ್ಲಾಸಿನಿಂದ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ. ಸರಿಯಾಗಿ ಮ್ಯಾಶ್ ಆಗಿಬಿಡುತ್ತೆ. ಸಕ್ಕರೆ ಏನಾದರೂ ಗಂಟಾಗ್ಬಿಟ್ಟಿದ್ರೆ ಪುಡಿ ಆಗಿಬಿಡುತ್ತೆ. ಈಗ ಇದನ್ನು ಸ್ವಲ್ಪ ನೀವು ಸ್ಟ್ರೈನ್ ಮಾಡ್ಕೊಳ್ಳಿ. ಸ್ಟ್ರೈನ್ ಮಾಡಿಕೊಂಡ್ರೆ ಏನಾದರೂ ದಪ್ಪ ಸಕ್ಕರೆ ಇದ್ದರೆ ಮೇಲ್ಗಡೆ ಬಂದುಬಿಡುತ್ತೆ. ನಾನೀಗ ಇದನ್ನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಬೌಲನ್ನು ಕೆಳಗಡೆ ಇಟ್ಕೊಂಡ್ಬಿಟ್ಟು ಸ್ಟ್ರೈನರನ್ನು ಇಟ್ಕೊಂಡಿದ್ದೀನಿ. ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಸಕ್ಕರೆ ಬೂರನ ಹಾಕ್ಕೊಂಡ್ಬಿಟ್ಟು ಸ್ಟ್ರೈನ್ ಮಾಡ್ಕೊಳ್ಬೇಕು. ಸ್ಟ್ರೈನ್ ಮಾಡಿದ ಮೇಲೆ ಇಲ್ಲಿ ಸ್ವಲ್ಪ ಸಕ್ಕರೆ ಉಳಿದ್ಬಿಟ್ಟಿದೆ. ಇದನ್ನು ನೀವು ಕಾಫಿ ಟೀಗೆ ಯೂಸ್ ಮಾಡ್ಕೊಳ್ಬಹುದು. ಕೆಳಗಡೆ ಸಕ್ಕರೆ ಬೂರ ರೆಡಿಯಾಗಿದೆ. ಈ ಸಕ್ಕರೆ ಬೂರಾನ ಬೇಕರಿಗಳಲ್ಲಿ ಸ್ವೀಟ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಮನೆಯಲ್ಲಿ ನೀವು ಬೇಸನ್ ಲಾಡು ಮಾಡೋದಕ್ಕೂ ಯೂಸ್ ಮಾಡ್ಕೊಳ್ಬಹುದು. ಬೇಸನ್ ಲಾಡು ವಿಡಿಯೋನು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ನೋಡ್ಕೊಳ್ಬಹುದು. ಈಗ ಈ ಸಕ್ಕರೆ ಬೂರಾನ ಸೈಡಿಗೆ ತೆಕ್ಕೋತಾ ಇದ್ದೀನಿ. ತೆಕ್ಕೊಂಡ್ಬಿಟ್ಟು ಈಗ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಆಗಿದ್ಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ, ಸಾಕು. ಇದಕ್ಕೆ ಈಗ ನಾನು ಒಂದು ದೊಡ್ಡ ಕಪ್ಪಿನಿಂದ 1 ಕಪ್ಪಷ್ಟು ಹಾಲಿನ ಪೌಡರನ್ನು ತೊಗೊಂಡಿದ್ದೀನಿ. ಯಾವುದೇ ಬ್ರ್ಯಾಂಡಿನ ಹಾಲಿನ ಪೌಡರನ್ನು ತೊಗೊಳ್ಬೋದು. ಇದನ್ನು ಕೈ ಬಿಡದೆ ಈಗ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಹುರ್ಕೊಳ್ಬೇಕು. ಹಾಲಿನ ಪೌಡರ್ ಬೇಗ ಸೀದ್ ಹೋಗಿಬಿಡುತ್ತೆ, ತಳಕ್ಕೆ ಬೇಗ ಅಂಟ್ಕೊಳ್ಳುತ್ತೆ. ಅದಕ್ಕಾಗಿ ಕೈಯನ್ನು ಬಿಡದೆ ಸರಿಯಾಗಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಈ ಹಾಲಿನ ಪೌಡ್ರನ್ನ ಹುರ್ಕೊಳ್ಬೇಕು. ಮೀಡಿಯಂ ಫ್ಲೇಮ್ನಲ್ಲಿ ನಾನು 15 ನಿಮಿಷ ಇದನ್ನು ಹುರ್ಕೊಂಡಿದ್ದೀನಿ. ಈ ಥರ ಈಗ ಕಲರ್ಗೆ ಬಂದಾಗ ನಾನು ಯಾವ ಕಪ್ಪಿನಿಂದ ಹಾಲಿನ ಪೌಡರ್ ತೊಗೊಂಡಿದ್ದೆ ಅದೇ ಕಪ್ಪಿನಿಂದ 1/3 ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೋತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ಎಲ್ಲ ಹಾಲನ್ನು ಹಾಕ್ಕೊಳ್ಬೇಡಿ, ಗಂಟಾಗ್ಬಿಡುತ್ತೆ. ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೋತಾ ಈ ಥರ ಮ್ಯಾಶ್ ಮಾಡ್ಕೋತಾ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಹಿಟ್ಟು ಜಾಸ್ತಿ ಉದ್ರುದ್ರಾಗಿನೂ ಇರಬಾರ್ದು, ಈ ಥರ ಸಾಫ್ಟಾಗಿ ಇದ್ದರೆ ಪೇಡ ಸರಿಯಾಗಿ ಬರುತ್ತೆ. ಈಗ ಈ ಥರ ಆಗಿದ್ಮೇಲೆ ನಾನೀಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋತೀನಿ. ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಬೌಲಿಗೆ ತೆಕ್ಕೋತಾ ಇದ್ದೀನಿ. ತೆಕ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಇದೆ, ಇದನ್ನು ಸ್ವಲ್ಪ ಕೈಯಿಂದ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ. ಏನಾದರೂ ಗಂಟಿದ್ರೆ ಸರಿಯಾಗಿ ಮ್ಯಾಶ್ ಆಗಿಬಿಡುತ್ತೆ. ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು 1 ಕಪ್ಪಷ್ಟು ಹಾಲಿನ ಪೌಡ್ರನ್ನ ತೊಗೊಂಡಿದ್ದಿಲ್ಲ ಅದೇ ಕಪ್ಪಿನಿಂದ 1 ಕಪ್ಪಷ್ಟು ನಾನು ಬೂರಾ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಈಗ ನಾವು ಬೂರಾ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಒಂದೇ ಸಲ ನಾನು ಎಲ್ಲ ಸಕ್ಕರೆಯನ್ನು ಹಾಕ್ಕೋತಾ ಇಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಇಲಾಯ್ಚಿ ಪೌಡ್ರನ್ನ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೂರಾ ಸಕ್ಕರೆಯನ್ನು ನೀವು ಜಾಸ್ತಿ ಕಡಿಮೆ ನಿಮಗೆ ರುಚಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬಹುದು. ನಾನು 1 ಕಪ್ಪಿಗೆ 1 ಕಪ್ಪಷ್ಟು ಇಲ್ಲಿ ಬೂರಾ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಸಕ್ಕರೆ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ಈ ಧಾರವಾಡ ಪೇಡಾನ ಮಾಡಿದ್ರೆ ಸರಿಯಾಗಿ ಬರೋದಿಲ್ಲ. ಬೂರಾ ಸಕ್ಕರೆಯಿಂದನೇ ಈ ಧಾರವಾಡ ಪೇಡಾನ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಪೇಡಾನ ಮಾಡೋದಕ್ಕೆ ಸ್ವಲ್ಪ ಸ್ವಲ್ಪ ಈ ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ಥರ ಕೈಯಿಂದ ಮಾಡ್ಕೋತಾ ಇದ್ದೀನಿ. ಧಾರವಾಡ ಪೇಡಾಗೆ ಶೇಪ್ ಇರೋದಿಲ್ಲ, ಶೇಪ್ಲೆಸ್ ಇರುತ್ತೆ. ನೀವು ಈ ಥರ ಮಾಡಿಕೊಂಡ್ರೆ ಸಾಕು. ರ್ಯಾಂಡಮ್ ಶೇಪ್ನಲ್ಲಿ ಈ ಪೇಡಾಗಳನ್ನು ಮಾಡ್ಕೊಳ್ಳಿ. ಈಗ ಸ್ವಲ್ಪ ಪೇಡಾಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಬೂರಾ ಸಕ್ಕರೆಯಲ್ಲಿ ಕೋಟ್ ಮಾಡ್ಕೊಳ್ಬೇಕು. ಈಗ ಒಂದೊಂದಾಗಿ ಪೇಡಾಗಳನ್ನು ತೊಗೊಂಡ್ಬಿಟ್ಟು ಬೂರಾ ಸಕ್ಕರೆಯಲ್ಲಿ ಸರಿಯಾಗಿ ಈ ಥರ ಕೋಟ್ ಮಾಡಿ ತೆಕ್ಕೊಳ್ಳಿ. ಎಲ್ಲ ಪೇಡಾಗಳನ್ನು ನಾನು ಇದೇ ರೀತಿ ರೆಡಿ ಮಾಡಿ ಇಟ್ಕೋತೀನಿ. ತುಂಬಾ ಸುಲಭ ವಿಧಾನದಲ್ಲಿ ಟೇಸ್ಟಿಯಾದಂತಹ ಈ ಧಾರವಾಡ ಪೇಡಾನ ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೊಳ್ಳಿ. ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸುಲಭವಾಗಿದೆ ರೆಸಿಪಿ. 1 ಕಪ್ನಲ್ಲಿ ನಾನು ಇಷ್ಟೊಂದು ಪೇಡಾಗಳನ್ನು ಮಾಡಿದ್ದೀನಿ. ಬಾಯಲ್ಲಿಟ್ಟರೆ ಕರಗುತ್ತೆ. ಒಂದ್ಸಲ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ.
ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬಹುದು. ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.